ಇದು ಹಿಂಗೆ ಮುರಿದ್ರೆ ತುಂಬ ಕೆಟ್ಟಿದೆ. ಅಪ್ಪ ನೋಡಿ, ಇದರಲ್ಲಿ ಈ ರೀತಿ ಅಂಟಂಟಾಗಿರುತ್ತೆ. ನಮಸ್ತೆ ವೀಕ್ಷಕರೇ, ನೋಡಿ ಇದು ಎಲ್ಲೋ ನೋಡ್ದಂಗೆ ಐತೆ ಅನಿಸ್ತಾ ಇರುತ್ತೆ ನಮ್ಮ ಹಳ್ಳಿ ಕಡೆಯವ್ರಿಗೆ. ಸಿಟಿಯವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ, ನಮ್ಮ ಹಳ್ಳಿ ಕಡೆಯವ್ರಿಗೆ ಎಲ್ಲರೂ ಗೊತ್ತಾಗತ್ತೆ. ಇದು ಆಲ್ರೆಡಿ ಗೆಸ್ ಮಾಡಿರ್ತಾರೆ ಅನಿಸುತ್ತೆ. ಇದೇನು ಕಾಯಿ ಅಂತಂದರೆ ಕಕ್ಕೆ ಮರದ ಕಾಯಿ. ಹಲವಾರು ಚರ್ಮ ವ್ಯಾಧಿಗಳಿಗೆ ಹಲವಾರು ವಿಧವಾದ ಮೂಲಿಕೆಗಳು ಹೇಳಿದ್ದೀನಿ. ಇದರಲ್ಲಿ ಎಂಥ ಅದ್ಭುತವಾದ ಶಕ್ತಿ ಇದೆ ಅಂತಂದರೆ ಇದು ಹಿಂಗೆ ಮುರಿದ್ರೆ ತುಂಬ ಕೆಟ್ಟಿದೆ. ಅಪ್ಪ ನೋಡಿ, ಇದರಲ್ಲಿ ಈ ರೀತಿ ಅಂಟಂಟಾಗಿರುತ್ತೆ, ಈ ರೀತಿ ಅಂಟಿರುತ್ತೆ. ಈ ಅಂಟು ಇದನ್ನು ಎಲ್ಲ ಒಳಗಡೆ ಬೀಜನೂ ಇರುತ್ತೆ. ಇದನ್ನಾಗಿ ಚೆನ್ನಾಗಿ ಹೊರಗೆ ಕುಟ್ಬಿಡ್ಬೇಕು. ಹೆಂಗಾಗತ್ತೆ ಅಂದರೆ ನಮ್ಮ ಹುಣ್ಸೆಹಣ್ಣು ಆಗುತ್ತಲ್ಲ, ಹುಣ್ಸೆಹಣ್ಣು ಜಜ್ಜಿದ್ರೆ ಅಂಟಂಟಾಗಿ ಉಂಟೆ ಥರ ಆಗ್ಬಿಡುತ್ತಲ್ಲ, ಆ ಥರ ಆಗುತ್ತೆ. ಇದ್ರ ಜೊತೆಗೆ ಇದು ನೋಡಿ ಎಲ್ಲರಿಗೂ ಪರಿಚಯ ಇರೋದೇ, ನಮ್ಮ ಮನೆ ಪಕ್ಕದಲ್ಲಿರುತ್ತೆ, ಆದರೆ ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಗೊತ್ತಿರಲ್ಲ. ಚರ್ಮವ್ಯಾಧಿಗೆ ಹೊಂಗೆ ಮರದ ಎಲೆ, ಇದು ಹೊಂಗೆ ಮರ ನೋಡಿ, ಈ ಥರ ತುದಿದು ಎಲೆ ಚಿಗುರಿರುತ್ತಲ್ಲ, ಈ ಎಲೆಗಳು ಕಕ್ಕೆ ಮರದ ಕಾಯಿ ಹೊಡೆದಿರೋದು ಒಂದು ಇಡಿ, ಅದು ಅಂಟಂಟಾಗಿರುತ್ತೆ. ಇದೊಂದು ಇಡಿ, ಇವೆರಡು ಚೆನ್ನಾಗಿ ಹಾಕಿ ಜಜ್ಕೋಬೇಕು. ಒಳ್ಳೆ ಎಳ್ಳೆಣ್ಣೆ ಅಥವಾ ಇಪ್ಪೆ ಎಣ್ಣೆ, ಎರಡು ಹಾಕಿದ್ರೂ ಪರವಾಗಿಲ್ಲ, ಇಲ್ಲ ಯಾವುದನ್ನು ಮುಂದೆ ಹಾಕಿದ್ರೂ ಪರವಾಗಿಲ್ಲ. ಇದನ್ನು ಹಾಕಿ ಸಣ್ಣ ಉರಿಯಲ್ಲಿ ತಾಮ್ರದ ಪಾತ್ರೆಯಲ್ಲಿ ಆಗ್ಬೋದು ಅಥವಾ ಮಣ್ಣಿನ ಮಡಿಕೆಯಲ್ಲಿ ಆಗ್ಬೋದು. 1 kg ಅಂದ್ಕೊಳ್ಳಿ, 2 ಸೇರಿ 1 kg ಆದರೆ 1 ಲೀಟ್ರ್ ಎಣ್ಣೆ ಹಾಕಬೇಕು. ಅರ್ಧ ಲೀಟ್ರ್ ಬರೋ ಗಂಟ ಸಣ್ಣ ಉರಿಯಲ್ಲಿ ಕಾಯಿಸ್ಕೋಬೇಕು. ಎಷ್ಟೇ ವರ್ಷಗಳಿಂದ ಇರಲಿ, ಯಾವುದೇ ಚರ್ಮವ್ಯಾಧಿ ಆಗಲಿ, ರಿಂಗ್ ವಾರ್ಮ್ ಆಗಲಿ, ಮತ್ತು ಫಂಗಲ್ ಇನ್ಫೆಕ್ಷನ್ ಆಗಲಿ, ಸೋರಿಯಾಸಿಸ್ ಆಗಲಿ, ಹಲವಾರು ಚರ್ಮವ್ಯಾಧಿಗಳು ಎಷ್ಟೇ ವರ್ಷದಿಂದ ಇದ್ರೂ ಇದನ್ನು ದಿನನಿತ್ಯ ಬೆಳಗ್ಗೆ ಮತ್ತು ಸಂಜೆ ಎಷ್ಟೊತ್ತು ಅದ್ರ ಮೇಲೆ ನಮ್ಮ ದೇಹದ ಮೇಲಿದ್ದರೆ ಅಷ್ಟು ಬೇಗ ಫಲಿತಾಂಶ ಬರುತ್ತೆ. ಮತ್ತು ನಮ್ಮ ಜನ ಏನು ಮಾಡ್ತಾರೆ ಅಂದರೆ, ಎಲ್ಲ ಹಾಸ್ಪಿಟ್ಲಿಗೆ ತೋರಿಸಿತು ಸ್ವಾಮಿ, ಎಲ್ಲ ಕಡೆ ತೋರಿಸ್ಬಿಟ್ಟಿವಿ, 20 ವರ್ಷ ಆಯಿತು, 40 ವರ್ಷ ಆಯಿತು ಅಂತಾರೆ. ಇದರಲ್ಲಿ ಏನು ಮುಖ್ಯವಾಗಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂದರೆ, ಪಥ್ಯ ಇರಲ್ಲ. ಪಥ್ಯ ಏನಿರಬೇಕು ಸ್ವಾಮಿ ಅಂತ ಮತ್ತೆ ಕೇಳ್ತಾರೆ. ಸೆಲ್ದಿ ಅಂತ ಹೇಳ್ತೀವಿ. ಸೆಲ್ದಿ ಪದಾರ್ಥಗಳು ಒಂದು ಅಂದರೆ ಬದನೆಕಾಯಿ, ಆಲೂಗಡ್ಡೆ, ನುಗ್ಗೆಕಾಯಿ, ಹಸಿಮೆಣಸಿನ್ಕಾಯಿ, ಈ ಥರವೆಲ್ಲ ಬಿಡಬೇಕು. ಆಯಿಲ್ ಐಟಮ್ ಬಿಡಬೇಕು, ಉಪ್ಪು ಬಿಡಬೇಕು. ಈ ಥರ ಬಿಟ್ಬಿಟ್ಟು ನಿಮಗೆ ನೀವಾಗಿ ಉಪಯೋಗ ಮಾಡಿ ನೋಡಿ. ಚಿಟಿಕೆ ಹೊಡೆದು ಹೇಳ್ತಾ ಇದ್ದೀನಿ ನಾನು. ಗುರೂಜಿ ನೀವು ಹೇಳಿದ್ರೆ ನಮ್ಗೆ ಚೆನ್ನಾಗಿದೆ, ನಾನು ಎಷ್ಟೋ ವಿಡಿಯೋಗಳು ಹೇಳಿದ್ದೀನಿ, ಹಲವಾರು ಜನ ಉಪಯೋಗ ಮಾಡಿದ್ದಾರೆ, ನಮಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಲ್ಲ ನಾವು ಮಾಡ್ಕೊಳಕ್ಕಾಗಲ್ಲ ಅನ್ನೋರು ನಮ್ಮ ಹತ್ರ ಬಂದು ಭೇಟಿ ಮಾಡಿ ತಗೊಂಡೋಗ್ತಾರೆ.